ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹೇಳು ದೇವ್ಯಾನಿ. ಓ ಹೌದಾ, ಸರಿ. ನೀನು ನಿಮ್ಮ ತಂದೆ ಮನೆಗೆ ಹೋಗಿ ತುಂಬ ದಿನ ಆಗಿತ್ತು. ಒಂದು ಕೆಲಸ ಮಾಡು, ಇವತ್ತು ಅಲ್ಲೇ ಇದ್ದು ನಾಳೆ ಬಾ, ಪರವಾಗಿಲ್ಲ. ನಿಮ್ಮ ತಂದೆಗೂ ಸಂತೋಷ ಆಗತ್ತೆ. ಸರಿ, ಓಕೆ. ಯಾ, ಟೇಕ್ ಕೇರ್, ಬಾಯ್. ರಾಮು. ಹಾಂ ಸರ್. ಅಡುಗೆ ರೆಡಿನಾ? ರೆಡಿ ಇದೆ ಸರ್. ಸರಿ, ಒಂದು 2 ನಿಮಿಷ ಫ್ರೆಶ್ ಆಗಿ ಬರ್ತೀನಿ. ಓಕೆ ಸರ್. ರೆಡಿ ಮಾಡಿಕೊಡಿ. ರೆಡಿ ಸರ್. ದೇವ್ದು ಊಟ ಆಯ್ತಾ? ಇಲ್ಲ ಸರ್, ಬೆಳಗಿಂದ ರೂಮಲ್ಲೇ ಕೂತಿದ್ದಾರೆ. 2-3 ಸಲ ಕರೆದೆ, ಬಂದಿಲ್ಲ. ತಿಂಡಿನೂ ಮಾಡಿಲ್ಲ ಸರ್. ಸರಿ, ನೀವು ರೆಡಿ ಮಾಡ್ಕೊಳ್ಳಿ. ಓಕೆ ಸರ್. ಇದೇನು ದೇವು, ಕತ್ಲಲ್ಲಿ ಕೂತಿದ್ದೀಯಾ? ಬೆಳಕಿನ ಸತ್ಯಕ್ಕಿಂತ ಕತ್ತಲೆಯ ಈ ಮೌನನೇ ಹೆಚ್ಚು ನೆಮ್ಮದಿ ಕೊಡ್ತಾ ಇದೆ ಅನಿಸ್ತು ಕೃಷ್ಣ. ಅದಕ್ಕೆ ದೇವು, ಊಟ ಮಾಡೋಣ ಬಾ. ನನಗೂಟ ಬೇಡ ಕೃಷ್ಣ, ನೀನು ಊಟ ಮಾಡು. ನಿನಗೆ ಯಾಕೆ ಊಟ ಬೇಡ? ನನಗೆ ಹಸಿವಿಲ್ಲ. ಬೆಳಗ್ಗೆಯಿಂದ ನೀನು ಏನೂ ತಿಂದಿಲ್ವಂತೆ, ರಾಮು ಹೇಳ್ದ. ಈಗ ನೋಡಿದ್ರೆ ನನಗೆ ಹಸಿವಿಲ್ಲ ಅಂತ ಹೇಳ್ತಿದ್ದಿಲ್ಲ ದೇವು. ಬೆಳಗ್ಗೆಯಿಂದ ರೂಮಿಂದನೂ ಆಚೆ ಬಂದಿಲ್ವಂತೆ ನೀನು. ಯಾಕೆ ದೇವು, ಏನಾಗಿದೆ ನಿನಗೆ? ಪ್ಲೀಸ್ ಕೃಷ್ಣ, ನನಗೇನು ಮಾತಾಡೋ ಮನಸ್ಸಿಲ್ಲ. ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿರಕ್ಕೆ ಬಿಡು ಪ್ಲೀಸ್. ದೇವು, ನೀನು ಯಾಕೋ ತುಂಬ ಅಪ್ಸೆಟ್ ಆಗಿದೆಯಾ ಅನ್ಸುತ್ತೆ. ಈ ಮನಸ್ಥಿತಿನಲ್ಲಿ ನಿನ್ನೊಬ್ಬನೇ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಅಮ್ಮ ಈ ಮನೇಲಿದ್ದಾಗ ನಮಗೇನೇ ಕಷ್ಟ ಬಂದರೂ ಅಮ್ಮ ನಿಭಾಯಿಸ್ತಿದ್ರು. ಆದ್ರೀಗ ಅಮ್ಮ ನಿವೇದಿತನ ಮನೇಲಿದ್ದಾರೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ಮನೆ ಹಿರಿಮಗ ನೀನು, ಎಲ್ಲ ಜವಾಬ್ದಾರಿನೂ ನಿಭಾಯಿಸಬೇಕು. ಆದರೆ ನೀನು ಪೂರ್ತಿ ದಿನ ರೂಮಲ್ಲಿ ಕತ್ಲಲ್ಲಿ ಕೂತ್ಕೊಂಡಿದ್ರೆ ನಾನೊಬ್ಬನೇ ಏನು ಮಾಡಲಿದ್ದೇವು? ದಯವಿಟ್ಟು ಅರ್ಥ ಮಾಡ್ಕೋ. ನಾನು ಯಾಕೋ ನಿನ್ನ ಅರ್ಥ ಮಾಡ್ಕೋಬೇಕು? ಅಷ್ಟಕ್ಕೂ ನೀನೇನಾಗಬೇಕು ನನಗೆ? ನೀನು ಯಾರು ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋಕ್ಕೆ? ಎಲ್ಲರೂ ಶತ್ರುಗಳು. ಅಮ್ಮನೂ ಶತ್ರುನೇ, ಕಟ್ಕೊಂಡಿರೋ ಹೆಂಡತಿನೂ ಶತ್ರುನೇ, ನಾನು ನಂಬಿರೋ ಎಲ್ಲರೂ ಶತ್ರುಗಳೇ. ನನಗೀಗ ಅರ್ಥ ಆಗ್ತಾ ಇದೆ. ನಾನು ಒಬ್ಬಂಟಿ, ನನಗೆ ಯಾರೂ ಇಲ್ಲ. ನೀನು ನನ್ನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೃಷ್ಣ. ಪ್ಲೀಸ್ ಪ್ಲೀಸ್ ಗೆಟ್ ಔಟ್. ದೇವು, ಏನಿದು? ಕಾಣಿಸ್ತಾ ಇಲ್ವಾ? ಡ್ರಿಂಕ್ಸ್. ನೀನು ಡ್ರಿಂಕ್ಸ್ ತಗೋತಿದ್ದೀಯಾ? ಹೌದು. ನಿಂದೇನಾದರೂ ಅಬ್ಜೆಕ್ಷನ್ ಇದೆಯಾ? ಎನಿ ಅಬ್ಜೆಕ್ಷನ್ಸ್? ಇಲ್ಲ. ಆದರೆ ನೀನು ಯಾವತ್ತೂ ಡ್ರಿಂಕ್ಸ್ ತಗೊಂಡವನಲ್ವಲ್ಲ. ಆದರೆ ಇವತ್ತು ತಗೋತಾ ಇದ್ದೀನಲ್ಲ.
ಸಾರಿ ಕೃಷ್ಣ, ನಿನ್ನ ಮೇಲೆ ರೇಗದಕ್ಕೆ. ಈ ಹಾಳು ನೆನಪುಗಳನ್ನ ಮರೆಯೋದೇ ಒಂದು ಸಾಹಸದ ಕೆಲಸ. ಅವನ ರೂಮ್ನಿಂದ ಹೊರಗಾಕಿ ಬಾಗಿಲು ಹಾಕಿದ್ರು ಅವು ನಮ್ಮನ್ನು ಕಾಡ್ತಲೇ ಇರ್ತವೆ. ಬ್ಲಡಿ ಹೆಲ್, ಏನಂತ ತಿಳ್ಕೊಂಬಿಟ್ಟಿದ್ದಾಳೆ ಆ ನಿವೇದಿತ ತನ್ನಂತಾನನ್ನೇ. ಅವಳ ನಿಜವಾದ ಬಣ್ಣ ಇವತ್ತು ನನಗೆ ಅರ್ಥ ಆಗ್ತಾ ಇದೆ. ಅವಳು ಹಾಕೊಂಡಿದ್ದು ಮುಖವಾಡ ಅಂತ ಇವತ್ತು ನನಗೆ ಗೊತ್ತಾಗ್ತಾ ಇದೆ. ಆದರ್ಶ ಪ್ರೀತಿ ಅಂತೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಿದ್ಲು, ಆದರೆ ಇವತ್ತು ನನಗೆ ಗೊತ್ತಾಗ್ತಾ ಇದೆ, ನಾನು ಮುಖ್ಯಮಂತ್ರಿಯ ಮಗ ಆಗಿದ್ದೆ, ಅದಕ್ಕೆ ಇಷ್ಟಪಟ್ಲು. ನನ್ನ ಜೊತೆ ಚಕ್ಕಂದ ಆಡಿದ್ಲು, ನನ್ನನ್ನು ಪ್ರೀತಿಸೋ ನಾಟಕ ಆಡಿದ್ಲು. ಅವಳನ್ನು ನಂಬಿದ್ದಕ್ಕೆ ಹೆತ್ತ ಅಪ್ಪ ಅಮ್ಮನ್ನೇ ದೂರ ಮಾಡೋ ಹಾಗೆ ಮಾಡಿದ್ಲು. ಇಷ್ಟು ದಿವಸ ನಾನು ಅವಳ ಜೊತೆ ಜೀವನದ ದಾರಿನಲ್ಲಿ ಕೈ ಕೈ ಹಿಡಿದು ನಡೆದಾದ ಮೇಲೆ ಇವತ್ತು ನಾನು ಅವಳಿಗೆ ಬೇಡ ಆಗೋದೆ. ಅವನು ಯಾರೋ ಸಿಕ್ಕದ ಅಂತ ನನ್ನನ್ನು ಬಿಟ್ಟು ಹೊರಟೋದ್ಲು. ಈಸ್ ಇಟ್ ರೈಟ್ ಕೃಷ್ಣ? ಹಾಗಂತ ನಿವೇದಿತಾ ಕೆಟ್ಟವರಲ್ಲ. ಸಾರಿ ಕೃಷ್ಣ, ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಇವತ್ತು ಯಾಕೋ ನಿವೇದಿತಾ ತುಂಬ ನೆನಪಾಗ್ತಿದ್ದಾರೆ ಕೃಷ್ಣ. ಈ ಮನೆಯಲ್ಲಿ ಅಪ್ಪ ಅಮ್ಮ ನಾನು ನೀನು ನಿವೇದಿತಾ ಎಲ್ಲ ಇದ್ದಾಗ ಎಷ್ಟು ಚೆನ್ನಾಗಿತ್ತಲ್ವಾ? ಅವ್ರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಗೌರವನೇ ಜಾಸ್ತಿ ಇತ್ತು. ನನ್ನ ತಪ್ಪುಗಳನ್ನ ಕಂಡು ಅವ್ರು ಯಾವತ್ತೂ ನಗ್ತಿರ್ಲಿಲ್ಲ, ಪ್ರೀತಿಯಿಂದ ತಿದ್ದಿ ಸರಿ ಮಾಡ್ತಾ ಇದ್ರು. ಅವರ ಆದರ್ಶಗಳು ಯಾವತ್ತೂ ನನಗೆ ಸುಳ್ಳು ಅಂತ ಅನ್ನಿಸ್ತಾನೆ ಇರಲಿಲ್ಲ. ನಮ್ಮಪ್ಪನ ಕೋಟಿ ಕೋಟಿ ದುಡ್ಡು, ಅತ್ಯಂತ ದೊಡ್ಡ ಅಧಿಕಾರ ಕೂಡ ಪ್ರೀತಿ ಮುಂದೆ ಸಣ್ಣದು ಅಂತ ಅವರು ತೋರಿಸ್ಕೊಟ್ಟಿದ್ರು. ನನಗವರು ನಿಜವಾದ ಗುರು ಆಗಿದ್ರು. ಆದರೆ ಇವತ್ತು ಟುಡೇ ಐ ಹ್ಯಾವ್ ಲಾಸ್ಟ್ ಹರ್ ಕೃಷ್ಣ. ಐ ಹ್ಯಾವ್ ಲಾಸ್ಟ್ ಹರ್ ಕೃಷ್ಣ. ದೇವು, ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ನಿವೇದಿತ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ದೀಯ ಅನ್ಸುತ್ತೆ. ಆದರೆ ಅವಳಿಗೆ ನಾನು ಒಂದು ಕ್ಷಣಕ್ಕೂ ನೆನಪಾಗೋದಿಲ್ಲ ಕೃಷ್ಣ. ಈಗ ಅವಳ ಜೀವನದಲ್ಲಿರೋದೆಲ್ಲ ಬರೀ ನಚಿಕೇತ್ ಪುರೋಹಿತ್ ಮಾತ್ರ. ನಚಿಕೇತ್ ಪುರೋಹಿತ್ ಅಂದ್ರೆ ದೇವೇನಿ ಫ್ರೆಂಡಾ? ಅವನೇ, ಅದೇ ನಚಿಕೇತ್ ಪುರೋಹಿತ್. ಅವನ ಜೊತೆ ಸೇರ್ಕೊಂಡೇನೆ ನಿವೇದಿತಾ ಒಂದು ಟಿವಿ ಚಾನೆಲ್ ಶುರು ಮಾಡಕ್ಕೆ ಹೊರಟಿರೋದು. ನನಗೂ ಗೊತ್ತು ಆ ವಿಚಾರ. ದೇವೇನಿ ಹೇಳಿದ್ಲು. ಅಮ್ಮನೇ ಅಂತ ಅವರಿಗೆ ದುಡ್ಡು ಕೊಟ್ಟಿರೋದು ಹೊಸ ಚಾನಲ್ನ ಶುರು ಮಾಡೋದಕ್ಕೆ. ಸೊ ನಿವೇದಿತಾ ಮತ್ತು ನಚಿಕೇತ್ ಈಗ ಬಿಸ್ನೆಸ್ ಪಾರ್ಟ್ನರ್ಸ್ ಹಾಗಾದ್ರೆ? ಬರೀ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲ, ವಿಷಯ ತುಂಬ ಮುಂದೆ ಹೋಗಿದೆ. ನಚಿಕೇತ್ ನಿವೇದಿತಾ ಊರು ತುಂಬಾ ಅವ್ರದೇ ಸುದ್ದಿ. ಲುಕ್ ಬ್ರದರ್, ರುದ್ರಾಕ್ಷಿಪುರ ಟ್ಯಾಬ್ಲಾಯ್ಡ್ನಲ್ಲಿ ಇವ್ರದೇ ಸುದ್ದಿ.
ನಚಿಕೇತ್ ಪುರೋಹಿತ್ ಜೊತೆ ನಿವೇದಿತಾ, ದೇವಾನಂದ್ ಸ್ವಾಮಿಗೆ ಸೋಡಾ ಚೀಟಿ. ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಮೀನ್ ಕೃಷ್ಣ? ಅವರು ಬರೀ ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ಲ, ಲೈಫ್ ಪಾರ್ಟ್ನರ್ಸ್ ಆಗಬೇಕು ಅಂತಿದ್ದಾರೆ ಅನ್ಸತ್ತೆ. ದೇವು ಹಾಗೆಲ್ಲ ಮಾತಾಡಬೇಡ. ಅವರಿಬ್ಬರ ಮಧ್ಯೆ ಅಂಥದ್ದು ಏನೂ ಇರೋಲ್ಲ. ಐ ನೋ ಹಿಮ್ ವೆರಿ ವೆಲ್. ಹಿ ಈಸ್ ಅ ಡೀಸೆಂಟ್ ಗಾಯ್. ಡೀಸೆಂಟ್ ಗಾಯ್? You have the phone number of that decent guy, Krishna? Give me. Please, Krishna. I want to apologize. ಹಲೋ. Hello. Nachiket Purohit. Salute, sir. Salute. ಯಾರು ಮಾತಾಡ್ತಾ ಇರೋದು? Devanand Swami here. ಹೇಳಿ ದೇವಾನಂದ್ ಅವರೇ. ಮಿಸ್ಟರ್ ನಚಿಕೇತ್ ಪುರೋಹಿತ್, ನಾನು ನಿಮ್ಗೆ ಅಪಾಲಜೈಸ್ ಮಾಡ್ಕೋಬೇಕು ಸರ್. ಸಾರಿ, ನಿಮ್ಗೆ ಇನ್ಕನ್ವೀನಿಯನ್ಸ್ ಆಯ್ತೋ ಏನೋ. ನಿವೇದಿತಾ, ಶಿ ಹ್ಯಾಪನ್ಸ್ ಟು ಬಿ ಮೈ ವೈಫ್. ಗೊತ್ತಿಲ್ವಾ ನಿಮಗೆ? ಶಿ ಹ್ಯಾಪನ್ಸ್ ಟು ಬಿ ಮೈ ವೈಫ್. ಇನ್ನೂ ಡೈವರ್ಸ್ ಆಗಿಲ್ಲ ಸರ್. ಎಸ್ ಸರ್, ಇನ್ನೂ ಡೈವರ್ಸ್ ಆಗಿಲ್ಲ. ನೀವೊಬ್ಬ ಗ್ರೇಟ್ ರೈಟರ್ ಸರ್. ನಿಮ್ಮ ಇಮ್ಯಾಜಿನೇಷನ್ ತುಂಬ ಜಾಸ್ತಿ. ನಾನು ರೈಟರ್ ಅಲ್ಲ ಸರ್. ನಾನು ಉಪಮುಖ್ಯಮಂತ್ರಿ ಆಗಿದ್ದೆ, ಈಗ ಅದು ಅಲ್ಲ ಸರ್. ನಾನೊಬ್ಬ ಸಾಮಾನ್ಯ ಮನುಷ್ಯ. ಐ ಆಮ್ ಎನ್ ಆರ್ಡಿನರಿ ಮ್ಯಾನ್. ಐ ಆಮ್ ಎನ್ ಆರ್ಡಿನರಿ ಮ್ಯಾನ್. Sir, if in your imagination, if you think Nivedita as your wife, bloody hell, that is not so. ದೇವಾನಂದ್, ಪ್ಲೀಸ್. Yes. ದೇವಾನಂದ್, ಆರ್ ಯು? Yes, I am drunk. Any objection? Mr. Nachiket Purohit, if you don't want your imagination to run wild, please stay away from my wife. ನನ್ನ ಹೆಂಡತಿಯಿಂದ ದೂರ ಇರಿ ಸರ್. ಗುಡ್ ನೈಟ್. ದೇವು, ನೀನು ಹಾಗೆ ಮಾತಾಡಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಎಸ್, ಐ ಆಮ್ ಸಾರಿ ಕೃಷ್ಣ. ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಿಂತ ತುಂಬ ಮುಂದೆ ಹೋಗಿದ್ದಾರೆ. ಅವರಿಬ್ಬರ ವಿಚಾರದಲ್ಲಿ ನೀನು ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡ್ತಿದ್ದೀಯ ಅನ್ಸುತ್ತೆ. ಅವರಿಬ್ಬರು ಸೇರಿಕೊಂಡು ಒಂದು ಚಾನಲ್ನ ಶುರು ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಪಾರ್ಟ್ನರ್ಸ್ ಅಂದಮೇಲೆ ಕೆಲಸದ ವಿಚಾರವಾಗಿ ಜೊತೆಯಾಗಿ ಓಡಾಡಬೇಕಾಗತ್ತೆ, ಮಾತಾಡಬೇಕಾಗತ್ತೆ. ಅದನ್ನೇ ನೀನು ತಪ್ಪು ಅಂತ ಭಾವಿಸಿದ್ರೆ, ಒಂದು ವೇಳೆ ನೀನು ಹೇಳೋ ಹಾಗೆ ಅವರಿಬ್ಬರಿಗೂ ಮದುವೆ ಆಗಬೇಕು ಅನ್ನೋ ಮನಸ್ಸಿದೆ ಅಂದರೆ ಅದರಲ್ಲಿ ತಪ್ಪೇನಿದೆ? ಹೇಗಿದ್ದರೂ ನೀನು ನಿವೇದಿತಾ ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ. ಇವತ್ತಲ್ಲ ನಾಳೆ ಡಿವೋರ್ಸ್ ಆಗೇ ಆಗುತ್ತೆ.
ಅದಾದ ಮೇಲೆ ನಿನ್ನ ಬದುಕೆ ಬೇರೆ, ನಿವೇದಿತಾ ಅವ್ರ ಬದುಕೆ ಬೇರೆ. ಡಿವೋರ್ಸ್ ಆದಮೇಲೆ ಅವರಿಬ್ಬರಿಗೂ ಮದುವೆ ಆಗಬೇಕು ಅನ್ನೋ ಮನಸ್ಸಿದೆ ಅಂದರೆ ಆಗಲಿ ಬಿಡು. ಆಲ್ ರೈಟ್ ಕೃಷ್ಣ, ನೀನು ಡೈವೋರ್ಸ್ ಆದಮೇಲೆ ಮಾತಾಡ್ತಾ ಇದೆಯಾ, ಆದರೆ ನಾನು ಇವಾಗಿನ ಮಾತಾಡ್ತಾ ಇದ್ದೀನಿ. ನಮಗಿನ್ನೂ ಡೈವರ್ಸ್ ಆಗಿಲ್ಲ. ವಿ ಆರ್ ಸ್ಟಿಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕೃಷ್ಣ. ಬಟ್ ನಿವೇದಿತಾ, why she's going around with that Nachiket Purohit? Why? Is it right, brother? Is it right? ನಿವೇದಿತಾ ಅವ್ರ ಮನಸ್ಸಲ್ಲಿ ಹಾಗೆಲ್ಲ ಏನು ಇರಲ್ಲ ದೇವು. ಯು ಆರ್ ಫೀಲಿಂಗ್ ಜೆಲಸ್ ಅಬೌಟ್ ನಿವೇದಿತಾ ಅಂಡ್ ನಚಿಕೇತ್. ಸರಿ ಕೃಷ್ಣ, ನೀನ್ ಬೇಕಾದ್ರೆ ಇದನ್ನ ಜಲಸಿ ಅಂತಾನೆ ತಿಳ್ಕೊ. ಆದರೆ ನಾನು ನಿವೇದಿತಾ ಅವರು ನಚಿಕೇತ್ ಜೊತೆ ಓಡಾಡದೆ ಇರೋದನ್ನ ಒಂದು ನಿಷ್ಠೆ ಅನ್ಕೋತೀನಿ. ನಚಿಕೇತ್ ಮತ್ತೆ ನಿವೇದಿತಾ ಡೈವೋರ್ಸ್ ಆದ್ಮೇಲೆ ಮದುವೆ ಆಗಲಿ, ಹಾಳಾಗೋಗ್ಲಿ. ಆದರೆ ಡೈವೋರ್ಸ್ ಆಗೋವರೆಗೂ ಕಾಯ್ಬೇಕು ತಾನೆ. ಅದಕ್ಕೂ ಮುಂಚೆ ಹೀಗೆಲ್ಲ ಮಾಡೋದು ಸರಿನಾ ಕೃಷ್ಣ? ನೀನೇ ಹೇಳು. ನಚಿಕೇತ್ ಜೊತೆ ಚಾನೆಲ್ ಶುರು ಮಾಡೋದು, ಕಂಡು ಕಡೆ ಸುತ್ತಾಡೋದು, ಐ ಫೀಲ್ ಬ್ಯಾಡ್. ಐ ಫೀಲ್ ಟೆರಿಬಲಿ ಬ್ಯಾಡ್. ನೀನೇ ನಿವೇದಿತಾ ಅವರಿಂದ ಡಿವೋರ್ಸ್ ಬೇಕು ಅಂತ ಕೇಳಿದ್ದೆ. ಈಗ ಇನ್ನೇನು ಡಿವೋರ್ಸ್ ಸಿಗೋ ಹಂತದಲ್ಲಿದೆ. ಆದರೆ ನೀನು ನಿವೇದಿತಾ ಅವ್ರನ್ನ ನಿನ್ನ ಮನಸ್ಸಿನಿಂದ ಹೊರಗಡೆ ಹಾಕೇ ಇಲ್ಲ. ಕನ್ಫ್ಯೂಷನಲ್ಲಿದ್ದೀಯಾ? ನೋಡ್ದೇವು, ಕೂತು ನಿಧಾನವಾಗಿ ಯೋಚನೆ ಮಾಡು. ಹೀಗೆಲ್ಲ ಮಾತಾಡಬೇಡ ಪ್ಲೀಸ್. ಯೋಚನೆ ಮಾಡೋಕ್ಕೆ ಏನೂ ಉಳಿದಿಲ್ಲ ಕೃಷ್ಣ. ನನ್ನ ಮತ್ತೆ ನಿವೇದಿತಾ ಮತ್ತೆ ಆ ನಚಿಕೇತ್ ಬಂದಾಗ ಹೋಗಿದೆ. ಇನ್ನು ಅವರ ಮನಸ್ಸಿನಲ್ಲಿ ನನಗೆ ಯಾವ ಸ್ಥಾನನೂ ಇಲ್ಲ. ಮೊನ್ನೆ ಅವರೇ ನನ್ನ ಮುಖಕ್ಕೆ ಹೇಳಿದ್ರು, ನೀವು ನನಗೆ ಮೂರನೇವರು ಅಂತ. ಇನ್ಯಾಕೆ ಯೋಚನೆ ಮಾಡಲಿ ಹೇಳು? ಎಲ್ಲ ಮುಗಿದು ಹೋದ ಅಧ್ಯಾಯ. ಇನ್ಯಾವ ಕನ್ಫ್ಯೂಷನ್ಸು ಇಲ್ಲ. ಸಾರಿ ಕೃಷ್ಣ, ನಾನಿವತ್ತು ಡ್ರಿಂಕ್ಸ್ ತಗೊಂಡಿದ್ದು ನಿನ್ನ ಮನಸ್ಸಿಗೆ ಬೇಜಾರಾಗಿದೆ, ನಂಗೆ ಗೊತ್ತು. ಆದರೆ ಏನು ಮಾಡಲಿ, ನಾನು ಕಣ್ಣು ಮುಚ್ಚಿದ್ರು, ಕಣ್ಣು ತೆಗೆದ್ರು ಆ ನಿವೇದಿತಾ ನಚಿಕೇತೆ ನನ್ನ ಕಣ್ಮುಂದೆ ಬರ್ತಾರೆ. ಸಂಕಟದ ಕತ್ತಲಲ್ಲಿ ಬಿದ್ದವನಿಗೆ ನೈತಿಕ ಅಧಪ್ಪತನದ ದಾರಿಗಳು ಬಾ ಬಾ ಅಂತ ಕರೀತಾ ಇರ್ತವೆ. ನನಗೂ ಅದೇ ಆಯ್ತು. ಅವಮಾನಗಳ ಸಂಕಟ, ನಿವೇದಿತಾ ನನ್ನ ದೂರ ಮಾಡಿದ ಸಂಕಟ, ಅಮ್ಮನಂತ ಅಮ್ಮ ನನ್ನ ಬಿಟ್ಟು ಹೋದ್ರು ಆ ಸಂಕಟ, ಜನರು ನನ್ನ ತಾತ್ಸಾರದಿಂದ ನೋಡಕ್ ಶುರು ಮಾಡಿದ್ರು. ಎಲ್ಲ ರೀತಿಯ ಸಂಕಟಗಳಲ್ಲಿ ಮುಳುಗೋದೆ ಕೃಷ್ಣ. ನೈತಿಕ ಅಧಪತನಕ್ಕೆ ಬಿದ್ದೋದೆ. ನಾನಿವತ್ತು ಎಲ್ಲ ರೀತಿಯಲ್ಲೂ ಸೋತೋದೆ ಕೃಷ್ಣ. ನಾನು ಒಬ್ಬಂಟಿಯಾದೆ. ನನಗೆ ಯಾರೂ ಇಲ್ಲ. ಎಲ್ಲ ನನ್ನ ದೂರ ಮಾಡಿದ್ರು ಕೃಷ್ಣ, ದೂರ ಮಾಡಿದ್ರು. ನಾನು ಸೋತ್ ಹೋದೆ.
ಪ್ಲೀಸ್